45-48 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ತೊಗೊಳ್ಳೋದು ಇದೇನಿದು? ಇದು ಪಿಕ್ ಪಾಕೆಟ್ ಅಲ್ವಾ? ಕರ್ನಾಟಕದಲ್ಲಿ ಇವರು 4-5-6 ಲಕ್ಷ ಕೋಟಿ ರೂಪಾಯಿಗಳನ್ನು ತೊಗೊಳ್ತಾರೆ. ಇದು ಪಿಕ್ ಪಾಕೆಟ್. ಎಲ್ಲರೂ ಮಾಡೋದು ಅದೇ ಕೆಲಸನ. ನೀ ಸುದ್ದಿದೇನ? ನೀ ಸುದ್ದಿದೇನ? ನೀ ಏನು ಒಳ್ಳೆ ಕೆಲಸ ಮಾಡಿದಪ್ಪ? ನೀ ಏನು ಗಳಿಸಿದಪ್ಪ? ಈಗಾಗಲೇ ADRM ಎಲ್ಲ ಬಣ್ಣವನ್ನು ಹೊರಗೆ ಹಾಕಿಬಿಟ್ಟದ. ಹೆಚ್ಚು ಕಡಿಮೆ 4,000 ಶಾಸಕರ ಮೇಲ್ಪಟ್ಟ ಎಲ್ಲ ಶಾಸಕರ ಅವ್ರ ಇತಿಹಾಸವನ್ನು ವರ್ತಮಾನದಲ್ಲಿ ಹೇಳುವಂಥ ಕೆಲಸ ಮಾಡೋದು. ಎಷ್ಟು ಗಳಿಸಿದ್ರಪ್ಪ ನೀವು? ಲಕ್ಷಾವಧಿ ಕೋಟಿಗಳು. ಲೀಗಲಾಗಿ ಸಿಕ್ಕಿದ್ದು ಸಾವಿರಾರು ಕೋಟಿ ಆಗಿರ್ಬೋದು. ಇಲ್ಲೀಗಲಾಗೆ ಲೆಕ್ಕಿಲ್ಲದಷ್ಟು. ನೀವು ಆ ದುಡ್ಡನ್ನು ಹಾಕಿ ನಿಮ್ಮ ಸುತ್ತಮುತ್ತ ಇದ್ದಂತಹ ಜನರಿಗೆ ಉದ್ಯೋಗ ಕೊಡ್ಸೋಕೆ ಉದ್ಯಮಗಳು ಯಾಕೆ ಸ್ಟಾರ್ಟ್ ಮಾಡ್ಬೋದಾಗಿದ್ರಪ್ಪ ನೀವು ಅಂತ ಜನ ಮಾತಾಡ್ತಾ ಇದ್ದಾರೆ. ಇದೆಲ್ಲರೂ ನೀವು ಅವರಿಗೆ 40% ಅಂದ್ರಿ. ಈಗ ಆಗ ಅವರು ನಿಮ್ಮ 40% ಅಂತೇಳಿ ಆಯ್ಕೆ ಆಗಿ ಬಂದರು. ಅಂದ್ರೆ ಒಟ್ಟಾರೆಯಾಗಿ ನೀವು ಪಿಕ್ ಪಾಕೆಟ್ ಅಲ್ರಿ, ಮತ್ತೇನಲ್ರಿ, ಯಾವುದೂ ಇಲ್ಲರಿ. ಇವತ್ತು ನೀವು ಅಧಿಕಾರದಾಗಿಲ್ಲ, ಇದು ಮಾತಾಡ್ತೀರಿ. ಅಧಿಕಾರ ಬಂದ ಮೇಲೆ ನೀವು ಕಾಂಗ್ರೆಸ್ನಿಂದ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಿ. ಹಿಂಗೆ ಜನರಲ್ಲಿ ನಿರಾಶೆ ಹುಟ್ಟಿಬಿಟ್ಟದೆ ಇವತ್ತು. ಆದರೂ ಇವ್ರು ಧಾಷ್ಟ್ಯ ನೋಡ್ರಿ. BY ವಿಜೇಂದ್ರ ಅವ್ರದ್ದು ಪಿಕ್ ಪಾಕೆಟ್ ಸರ್ಕಾರ ಅಂತಾರೆ, ಮತ್ತೊಂದು ಅಂತಾರೆ. ಈ ಮಟ್ಟಿಗೆ ಇರ್ತಿರುವಂಥ ವಿಜೇಂದ್ರ ಅವರು ತಮ್ಮ ಕೇಂದ್ರದ ಮೋದಿಯವರು ಏನೇನು ಕರ್ನಾಟಕಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಮಾಡಿಸಿದ್ದಾರೆ. ಇವರು ಹಿರಿಯವರು ಪ್ರಯತ್ನ ಪಟ್ಟಿದ್ದಾರೆ. ಎಷ್ಟೋ ವಿಷಯಗಳಿದ್ದು ಉಳಿದಾವೆ. ರಾಷ್ಟ್ರ ಮಟ್ಟದಲ್ಲಿ ಆಯಿತು, ರಾಜ್ಯ ಮಟ್ಟದಲ್ಲಿ ಆಯಿತು. ಅದಕ್ಕೆ ಈ ಸಂದರ್ಭದಾಗ BY ವಿಜೇಂದ್ರ ಅವರ ಮಾತು ಒಂದು ಪಕ್ಷ ದೃಷ್ಟಿಯಿಂದ ಸರಿ ಅನಿಸ್ಬೋದು. ವಿರೋಧ ಪಕ್ಷ ಹೇಳೋದು ಬೇಕಲ್ಲ. ಅದರರ್ಥ ಅವ್ರು ಹೇಳಿದ್ದಪ್ಪ ಅಂತ ನಾನು ಮಾತಾಡ್ತಾನೆ ಇಲ್ಲ. ಯಾರಾದರೂ ಕೇಳಬೇಕಲ್ರಿ. ಜನಸಾಮಾನ್ಯರಿಗೆ ಧ್ವನಿ ಹೋಗಿಬಿಟ್ಟದ. ಯಾಕೆ ಹೋಗ್ಯದಪ್ಪ ಅಂದ್ರೆ ಮುಂಜಾನೆ ಸಾಯಂಕಾಲ